ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಾನೆ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಪಾರ್ಟ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಆ ಪಾರ್ಟ್ ವಿಡಿಯೋ, ಇದ್ರ ಪ್ರೀವಿಯಸ್ ವಿಡಿಯೋ ಏನು ನೋಡಿದ್ರಲ್ಲ 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತೇಳಿ, ಅದ್ರ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ನಾನು ಏನೇನಪ್ಪ ಈ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ಹೇಳ್ತೀನಿ ಅಂದರೆ, 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾವ ರೀತಿ ವಿಡಿಯೋ ಹಾಕಬೇಕು, ಮತ್ತೆ ಅದ್ರ ಜೊತೆ ಯಾವುದೆಲ್ಲ ಕೆಲವೊಂದು ಅಂಶಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಏನೇನೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಲಾಂಗ್ ವಿಡಿಯೋ ಹಾಕಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೋ, ಶಾರ್ಟ್ ವಿಡಿಯೋ ವ್ಯೂಸ್ ಜಾಸ್ತಿ ಆಗೋದು. ಕೆಲವೊಬ್ರು ಕೇಳ್ತಾರೆ ನನಗೆ, ಹೊಸ್ದಾಗಿ ಅಂದರೆ ನನಗೂ ಮೊದಲು ಗೊತ್ತಿರಲಿಲ್ಲ, ಶಾರ್ಟ್ಸಿಂದಲೂ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆ ರೀತಿ ಕೆಲವೊಬ್ರು ಕೇಳ್ತಾರೆ, ಶಾರ್ಟ್ಸ್ ವಿಡಿಯೋ ಅಷ್ಟೇ ಮಾಡೋಕ್ಕಾಗೋದು, ತುಂಬ ಲಾಂಗ್ ವಿಡಿಯೋನ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಶಾರ್ಟ್ ವಿಡಿಯೋದಿಂದನೂ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಅಂತ ಹೇಳಿ, ಲಾಂಗ್ ವಿಡಿಯೋದಿಂದ ಆಗುತ್ತಾ ಅಂತೇಳಿ ಕೆಲವೊಬ್ರು ಡೌಟ್ ಇರುತ್ತೆ. ಆ ಡೌಟ್ಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತೀನಿ. ಅದ್ರ ಜೊತೆ ಇನ್ನೊಂದೆಷ್ಟು ಮಾರ್ಗಗಳನ್ನ ಹೇಳ್ಕೊಡ್ತೀನಿ ವಾಚ್ ಅವರ್ಗೋಸ್ಕರ. ನಾನು ಏನೇನೆಲ್ಲ ಮಾಡಿದ್ನಲ್ಲ ಅದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಒಂದೊಂದು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇರ್ತೀನಿ ನಡುವೆ. ಆ ಟಿಪ್ಸ್ಗೋಸ್ಕರ ನೀವು ನೋಡ್ಬೇಕಲ್ವಾ ನನ್ನ ವಿಡಿಯೋನ. ಸ್ಕಿಪ್ ಮಾಡಬೇಡಿ. ಹಾಗೆ ಆ್ಯಡ್ಸ್ ಬರುತ್ತೆ, ಆ್ಯಡ್ಸ್ನ ಕೂಡ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ನೀವು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ವಿಚಾರಕ್ಕೆ ಬರೋಣ. ಶಾರ್ಟ್ ವಿಡಿಯೋ ಹಾಕಿದ್ರೆ ವಾಚ್ ಅವರ್ ಬರುತ್ತೋ, ಲಾಂಗ್ ವಿಡಿಯೋ ಹಾಕಿದ್ರೆ ವಾಚ್ ಅವರ್ ಬರುತ್ತೋ ಅಂತ ಹೇಳಿ ಡೌಟ್ ಇದೆ ಅಲ್ವಾ? ಹೇಳ್ತೀನಿ. ಶಾರ್ಟ್ಸ್ ವಿಡಿಯೋ ಅಂದ್ರೆ ಏನು? ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಂತ ಅಂದ್ರೆ ಏನಪ್ಪ ಅಂದ್ರೆ, 3 ನಿಮಿಷಕ್ಕಿಂತ ಇರುವಂತಹ ವರ್ಟಿಕಲ್ ಈ ರೀತಿ ಅಲ್ಲ, ಈ ರೀತಿ ಇಟ್ಕೊಂಡು ಮಾಡೋಂತಹ ವಿಡಿಯೋಗಳಿಗೆ ನಾವು ಶಾರ್ಟ್ ವಿಡಿಯೋ ಅಂತ ಹೇಳ್ತೀವಿ. ಓಕೆನಾ? ಇನ್ನು ಅದನ್ನ ಮೊಬೈಲ್ನಾಗೆ ನೋಡೋದಕ್ಕೆ ಸಾಧ್ಯ. ಮೊಬೈಲ್ನಾಗೆ ಚಂದ ಕಾಣುತ್ತೆ, ಮತ್ತೆ ಅದರಲ್ಲಿ ಎಕ್ಸ್ಟ್ರಾ ಲ್ಯಾಪ್ಟಾಪ್ಗೆಲ್ಲ ಹೋಗಿ ನೋಡ್ತೀವಿ ಅಂದ್ರೆ ಇಷ್ಟು ಒಳ್ಳೆ ದೊಡ್ಡ ಸ್ಕ್ರೀನ್ ಕಾಣಿಸುತ್ತೆ. ಸೊ ಅದರ ಅವಶ್ಯಕತೆ ಇಲ್ಲ. ಈ ರೀತಿ ಇಟ್ಕೊಂಡು ಮಾಡೋಂತಹ ವಿಡಿಯೋಗಳಿಗೆ ಶಾರ್ಟ್ಸ್ ವಿಡಿಯೋ ಅಂತ ಹೇಳ್ತೀವಿ. ಇನ್ನು ಈ ವಿಡಿಯೋದೊಂದು ಮೇನ್ ಪ್ರಾಫಿಟ್ ಏನಪ್ಪ ಅಂದ್ರೆ, ಬೇಗ ವೈರಲ್ ಆಗಿಬಿಡುತ್ತೆ. ಶಾರ್ಟ್ಸ್ ವಿಡಿಯೋ ಏನಂದ್ರೆ, ಜನ ಶಾರ್ಟ್ ಟೆಂಪರ್. ನಾನು ಅಷ್ಟೇ, ಇವಾಗ ನಾವೇ ಆದ್ರೂ ಅಷ್ಟೇ, ನೀವೇ ಆದ್ರೂ ಅಷ್ಟೇ, ಬೇಗ ಏನಾಗುತ್ತೋ ಅದನ್ನ ಫಾಲೋ ಮಾಡ್ತೀವಲ್ವಾ? ಒಂದು ಕೆಲಸನೇ ಆಗಿರಬಹುದು, ಒಂದು ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಅದರಲ್ಲಿ ನಾವು ಸುಮಾರಷ್ಟು ಹುಡುಕ್ತೀವಲ್ವಾ? ಬೇಗ ಯಾವ್ದಾಗುತ್ತೋ ಬೇಗ ಮಾಡಿದ್ರೆ, ಏನೆಲ್ಲ ಬೇಗ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಹುಡುಕ್ತಾ ಇರ್ತೀವಿ. ಬೇಗ ಬಟ್ಟೆ ಮಡಚ್ಬೇಕು, ಬೇಗ ಪಾತ್ರೆ. ಸೊ ಕೆಲವೊಂದು ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾ ಇರ್ತೀವಲ್ವಾ? ಆ ರೀತಿ ಇದನ್ನು ಕೂಡ ಶಾರ್ಟ್ಸ್ ವಿಡಿಯೋ ಬೇಗ ನೋಡ್ತಾರಲ್ವ, ಅವ್ರು ಬೇಗ ಇರುತ್ತೆ ಅಂತ ಹೇಳಿ ಜಾಸ್ತಿ ಯೂಟ್ಯೂಬ್ ರೆಕಮೆಂಡ್ ಮಾಡೋದೇ ಶಾರ್ಟ್ಸ್ ವಿಡಿಯೋ. ಇದರಿಂದ ಏನು ಲಾಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದರಿಂದನೂ ಕೂಡ ತುಂಬಾನೇ ಯೂಸ್ ಇದೆ. ಅದು ಏನಂತ ಹೇಳಿದ್ದೀನಿ ಅನ್ಕೋತೀನಿ. 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ವಿಡಿಯೋದಲ್ಲಿದೆ. ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ, ಯಾರಾದರೂ ನೋಡಿಲ್ಲ ಅಂದ್ರೆ. ಓಕೆನಾ? ಬೇಗ ವೈರಲ್ ಆಗುತ್ತೆ. ಒಂದು ಸಬ್ಸ್ಕ್ರೈಬರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ ಈ ಶಾರ್ಟ್ಸ್ ವಿಡಿಯೋ ಹಾಕೋದ್ರಿಂದ. ಇದಕ್ಕೆ ಶಾರ್ಟ್ಸ್ ವಿಡಿಯೋ ಅಂತ ಹೇಳ್ತಾರೆ. ಓಕೆನಾ? ಇದರಿಂದ ಫಸ್ಟಿಗೆ ಹೇಳ್ಬಿಡ್ತೀನಿ, ಈ ಶಾರ್ಟ್ಸ್ ವಿಡಿಯೋ ಹಾಕೋದ್ರಿಂದ ವಿಡಿಯೋ ಬೇಗ ಪ್ರಮೋಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ, ಹಾಗೇನೆ ವೈರಲ್ ಕೂಡ ಆಗುತ್ತೆ. ಬಟ್ ಈ ಒಂದು ಶಾರ್ಟ್ಸ್ ವಿಡಿಯೋ ವಾಚ್ ಅವರ್ ಏನಿರುತ್ತಲ್ವಾ, ಒಂದು 3 ನಿಮಿಷ ಹಾಕಿರ್ತೀವಲ್ಲ, ಒಂದು 3 ನಿಮಿಷ 2 ನಿಮಿಷ ಅದರೊಳಗೆ ಇರೋಂತಹ ವಿಡಿಯೋಗಳನ್ನ ನಾವೇನು ಹಾಕಿರ್ತೀವಲ್ವ, ಅದು ಯಾವುದೇ ರೀತಿಯಾಗಿ ನಮಗೆ ವಾಚ್ ಅವರ್ಗೆ ಕನ್ಸಿಡರ್ ಮಾಡಲ್ಲ ಯೂಟ್ಯೂಬರು. ಯೂಟ್ಯೂಬ್ ಟೀಮು ಯಾವ್ದು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಲಾಂಗ್ ವಿಡಿಯೋದಲ್ಲಿ ಏನು ಬಂದಿರುತ್ತಲ್ವ ನಮಗೆ ವಾಚ್ ಅವರು, ಅದನ್ನ ಮಾತ್ರ ಅವರು ಆ್ಯಡ್ ಮಾಡೋದು. ಅದು 365 ಡೇಸ್ಗೆ ಎಷ್ಟು ವಿಡಿಯೋದಿಂದ ಬಂದಿರುತ್ತಲ್ಲ, ಲಾಂಗ್ ವಿಡಿಯೋದಿಂದ ಬಂದಿರುತ್ತಲ್ವ, ಅದನ್ನ ಮಾತ್ರ ಆ್ಯಡ್ ಮಾಡೋದು. ಲಾಂಗ್ ವಿಡಿಯೋ ಅಂದ್ರೆ ಏನು ಅದನ್ನು ಕೂಡ ಇದರಲ್ಲಿ ಹೇಳ್ಬಿಡ್ತೀನಿ. ಲಾಂಗ್ ವಿಡಿಯೋ ಅಂದ್ರೆ ಸಾಮಾನ್ಯವಾಗಿ 8 ನಿಮಿಷಕ್ಕಿಂತ ಹೆಚ್ಚಿಗೆ ಇರುವಂತಹ ವಿಡಿಯೋಗಳಿಗೆ ನಾವು ಲಾಂಗ್ ವಿಡಿಯೋ ಅಂತ ಹೇಳ್ತೀವಿ. 8 ನಿಮಿಷದ ಒಳಗೆ ಏನಾದರೂ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಯೂಟ್ಯೂಬ್ ಅದನ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಶಾರ್ಟ್ಸ್ಗೆ ಅದು ನಾವು ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಹೋಗಿ ಅಪ್ಲೋಡ್ ಮಾಡೋ ಮೆಥಡಲ್ಲೇ ಮಾಡ್ಬೋದು. ಬಟ್ 8 ನಿಮಿಷದ ಒಳಗಿರುವಂತಹ ಒಂದು ವಿಡಿಯೋಸ್ನ ಅದು ಆಟೋಮೆಟಿಕಲಿ ಶಾರ್ಟ್ಸ್ಗೆ ಅದು ಅಪ್ಲೋಡ್ ಆಗಿಬಿಡುತ್ತೆ. ಲಾಂಗ್ ವಿಡಿಯೋಗೆ ಅದು ಅಪ್ಲೋಡ್ ಆಗೋದಿಲ್ಲ. ಆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗೋದಿಲ್ಲ, ಅದು ಆ್ಯಡ್ ಆಗಲ್ಲ, ಕಂಪ್ಲೀಟ್ ಆಗಲ್ಲ, ಆ್ಯಡ್ ಆಗಲ್ಲ. ಸೊ ಹಾಗಾಗಿ ವಿಷಯ ಜಾಸ್ತಿ ವಿವರಿಸುವಂಥ ಅವಕಾಶ ಇರುತ್ತೆ. ಇನ್ನು WHನೂ ಕೂಡ ಇದರಿಂದ ಲಾಂಗ್ ವಿಡಿಯೋದಿಂದ ನಾವು ಹೆಚ್ಚಿಗೆ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಆಗಿ ಹೇಳ್ಬಿಡ್ತೀನಿ. ಓಕೆನಾ? ಇವಾಗ 8 ನಿಮಿಷಕ್ಕಿಂತ ಮೀನ್ಸ್ 1/4 ಗಂಟೆ ವಿಡಿಯೋ ನಾನು ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಇದನ್ನ ವಾಚ್ ಅವರ್ಗೆ ಆ್ಯಡ್ ಮಾಡ್ತಾರೆ ಯೂಟ್ಯೂಬ್ ಟೀಮು. ಮೀನ್ಸ್ 1/4 ಗಂಟೆ 15 ನಿಮಿಷ ವಿಡಿಯೋ ನಾನು ಮಾಡಿದ್ದೀನಿ ಅಂದರೆ, ಈ 15 ನಿಮಿಷದ ವಿಡಿಯೋನ ಒಬ್ರು ನೋಡಿದ್ರು ಅಂದರೆ 15 ನಿಮಿಷ ಆಗುತ್ತೆ. ಇಬ್ರು ನೋಡಿದ್ರೆ ಅಂದರೆ
ಅರ್ಧ ಗಂಟೆ ಆಗುತ್ತೆ. 3 ಜನ ನೋಡಿದರೆ 45 ಮಿನಿಟ್ಸ್ ಆಗುತ್ತೆ. 4 ಜನ ನೋಡಿದ್ರು ಅಂತ ಹೇಳಿದರೆ 1 ಗಂಟೆ ಆಗುತ್ತೆ. ಈ 1 ಗಂಟೆನ ನಮಗೆ ವಾಚ್ ಅವರ್ಗೆ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ನಾನು ಏನಪ್ಪ ಹೇಳ್ತಾ ಇರೋದು ಹೊಸ ಯೂಟ್ಯೂಬರ್ಸ್ಗೆ ಅಂದರೆ, ಕೆಲವೊಬ್ರು ಏನು ಮಾಡ್ತೀರಾ ಅಂತ ಹೇಳಿದರೆ ಬರೀನೇ ಶಾರ್ಟ್ಸ್ ವಿಡಿಯೋನೇ ಆಗ್ತಾ ಹೋಗ್ತೀರಾ. ಸೊ ಯೂಟ್ಯೂಬ್ ಟೀಮ್ ಏನು ಕೇಳುತ್ತೆ, ಶಾರ್ಟ್ಸ್ ವಿಡಿಯೋ ಜೊತೆ ಲಾಂಗ್ ವಿಡಿಯೋನು ಕೂಡ ಇರಬೇಕು. ಯಾಕೆ ಅಂದರೆ ಯೂಟ್ಯೂಬ್ ಟೀಮ್ಗೆ ನಾವು ಹಾರ್ಡ್ ವರ್ಕ್ ಮಾಡೋದು ಗೊತ್ತಾಗಬೇಕು, ನಾವು ಯೂಟ್ಯೂಬ್ಗೆ ಇಷ್ಟ ಆಗಬೇಕು, ನಮ್ಮಲ್ಲಿರೋ ಕ್ರಿಯೇಟಿವಿಟಿನೂ ಕೂಡ ಯೂಟ್ಯೂಬ್ಗೆ ಇಷ್ಟ ಆಗಬೇಕು. ಯಾಕಪ್ಪ ಅಂತ ಹೇಳಿದರೆ, ಸೊ ಇವರಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಬಿಲ್ಡ್ ಮಾಡುವಂಥ ಒಂದು ಮೈಂಡ್ ಇದೆ. ಇವ್ರನ್ನ ನಮ್ಮ ಯೂಟ್ಯೂಬ್ ಪಾರ್ಟ್ನರ್ ಆಗಿ ಮಾಡಿಕೊಂಡ್ರೆ ನಮಗೂ ಕೂಡ ಯೂಸ್ ಇದೆ. ಇವ್ರು ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ಗಳು ಕೊಡೋದಾಗಿರ್ಬೋದು, ಲಾಂಗ್ ವಿಡಿಯೋ, ಶಾರ್ಟ್ಸು, ಕಮ್ಯುನಿಟಿ, ಪ್ರತಿಯೊಂದು ಯೂಟ್ಯೂಬಲ್ಲಿ ಏನೇನೆಲ್ಲ ಇದೆ ಅಲ್ವಾ, ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರಲ್ವಾ, ಅದನ್ನೆಲ್ಲ ನಾವು ಮಾಡೋದ್ರಿಂದ, ಅದನ್ನು ಫಾಲೋ ಮಾಡ್ಕೊತ ಹೋಗೋದ್ರಿಂದ ಯೂಟ್ಯೂಬ್ ಟೀಮ್ಗೆ ನಾವು ತುಂಬಾ ಇಷ್ಟ ಆಗ್ತೀವಿ. ಇಷ್ಟ ಆದರೆ ಏನು ಮಾಡ್ತಾರೆ, ನಮ್ಮನ್ನು ಪ್ರಮೋಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು 1/4 ಗಂಟೆದು 4 ಜನ ನೋಡಿದರೆ 1 ಅವರ್ ಆಯ್ತಲ್ಲ, ನಿಮ್ಮದು 4 ಜನ ಎದ್ದು ಸ್ಕಿಪ್ ಮಾಡಿದೆ ಇನ್ಫಾರ್ಮೇಷನ್ ವಿಡಿಯೋ ಏನಾದರೂ ನೀವು ಕೊಟ್ಟಿದ್ರಿ ಅಂದರೆ ಸ್ಕಿಪ್ ಮಾಡ್ತಾರೆ. ಕೆಲವೊಬ್ಬರು 1-2 ಸೆಕೆಂಡ್ 3 ಸೆಕೆಂಡ್ ನೋಡ್ಬಿಟ್ಟು ಅಂದು ಬಿಡ್ಬಿಡ್ತಾರೆ. ದಯವಿಟ್ಟು ಯಾರಾದರೂ ಹೊಸ ಯೂಟ್ಯೂಬರ್ದು, ಯಾರದೇ ಆಗಲಿ, ನಾನು ಹೇಳೋದು ಹೊಸ ಯೂಟ್ಯೂಬರ್ದಂತಲ್ಲ, ಹಳೆ ಯೂಟ್ಯೂಬರ್ದಂತಲ್ಲ, ಹೊಸ ಯೂಟ್ಯೂಬರ್ಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ನಾವು ಕ್ಲಿಕ್ ಮಾಡಿ ಹಂಗೇನೆ ಬಿಟ್ಬಿಟ್ಟು ಆಮೇಲೆ ನೋಡೋಣ, ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಪೂರ್ತಿಯಾಗಿ ನೋಡಿದರೆ ಅಲ್ಲೇನೋ ಇಂಪ್ರೆಷನ್ ಕ್ಲಿಕ್ ಆಗುತ್ತೆ. ಆವಾಗ ಈ ವಿಡಿಯೋದಲ್ಲಿ ಏನೇ ಇರ್ಬೋದು, ಅದಕ್ಕೆ ಜನ ಸ್ಕಿಪ್ ಮಾಡದೆ ನೋಡಿದ್ದಾರೆ 4-5 ಜನ ಅಂತೇಳಿ ಯೂಟ್ಯೂಬು ಅವರಿಗೂ ಕೂಡ ರೆಕಮೆಂಡ್ ಮಾಡುತ್ತೆ. ಇನ್ನು ಮಾನಿಟೈಸೇಷನ್ ಆದರಿಗೆ ಯಾಕೆ ರೆಕಮೆಂಡ್ ಮಾಡುತ್ತೆ ಅಂದರೆ, ಒಂದು ಕ್ಲೀನಾಗಿ ಸ್ಕಿಪ್ ಮಾಡಿದೆ, ಆ್ಯಡ್ ಎಲ್ಲ ಸ್ಕಿಪ್ ಮಾಡದೆ ನೋಡಿದರೆ, ಸೊ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಏನೋ ಇದೆ, ಈ ವಿಡಿಯೋ ವೈರಲ್ ಮಾಡೋಣ, ಆ್ಯಡ್ಸ್ ಎಲ್ಲ ಜಾಸ್ತಿ ಕೊಡೋಣ, ಅದರಿಂದ ಮನೆಯೋ ಆಧಾರಿಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರು ಕೂಡ ತುಂಬಾ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಒಂದು ಯೂಟ್ಯೂಬ್ ಪಾರ್ಟ್ನರ್ ಜೊತೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದರೆ ಅವರು ತುಂಬಾ ಟೆಕ್ನಿಕ್ ಇರ್ತವೆ, ಅವನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಹೊಸ ಯೂಟ್ಯೂಬರ್ ಅಂತಲ್ಲ, ಹಳೆ ಯೂಟ್ಯೂಬರ್ ಅಂತಲ್ಲ, ಎಲ್ರದನ್ನು ಯಾರು ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ಯಾರ್ದಾರ ಆಗಿರಲಿ, ಓಕೆನಾ. ಈ ರೀತಿ ನೀವು ಲಾಂಗ್ ವಿಡಿಯೋನ ಹಾಕಬೇಕಾಗುತ್ತೆ. ಹೊಸ ಯೂಟ್ಯೂಬರು ಬರೀ ಶಾರ್ಟ್ಸ್ ಅಷ್ಟೇ ಮಾಡಬೇಡಿ. ಇದೇ ರೀತಿ ನೀವು ಶಾರ್ಟ್ಸ್ ಮಾಡ್ತಾ 1 ಇಯರ್ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ಪ್ರಾಬ್ಲಮ್ ಯಾವ ರೀತಿ ಲೆಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಓಕೆನಾ. ಇವಾಗೆಲ್ಲ ಒಂದರಲ್ಲೇ ಬೇಡ, ಹಾಗಾಗಿ ಲಾಂಗ್ ವಿಡಿಯೋ ಹಾಕಬೇಕು, ಅದ್ರ ಜೊತೆ ಶಾರ್ಟ್ಸ್ ಹಾಕಬೇಕು. ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದ, ಕಮ್ಯುನಿಟಿ ಪೋಸ್ಟ್ ಏನು ಯೂಸ್ ಅಪ್ಪ ಅಂದರೆ, ಸೊ ಕೆಲವೊಬ್ರು ವಿಡಿಯೋ ನೋಡ್ತಾ ಕಮ್ಯುನಿಟಿ ಪೋಸ್ಟ್ ಕೂಡ ಗೊತ್ತಾಗುತ್ತೆ. ಸೊ ಇವರು ಕಮ್ಯುನಿಟಿ ಪೋಸ್ಟಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ, ಸೊ ಯಾರ್ದು ಚೆನ್ನಾಗಿ ಮಾತಾಡಿದ್ದಾರೆ, ಚೆನ್ನಾಗಿ ಪೋಸ್ಟ್ ಮಾಡಿದ್ದಾರೆ, ಚೆನ್ನಾಗಿ ಈ ವಿಡಿಯೋದಾಗಿ ಏನೋ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಗೆ ಏನು ಇಷ್ಟನ ಹಾಕೋಬೋದು. ನೋಡಿದಾಗ ನಿಮ್ಮ ಚಾನಲ್ ಕ್ಲಿಕ್ ಮಾಡ್ತಾರೆ, ನಿಮ್ದು ಏನಾದರೂ ಇನ್ಫಾರ್ಮೇಷನ್ ವಿಡಿಯೋ ಇದ್ದರೆ ಅಲ್ಲೂ ಕೂಡ ನೋಡ್ತಾರೆ. ಇನ್ನು ಲೈವ್ನು ಕೂಡ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಲೈವ್ ಮಾಡೇ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದು. ನನಗೆ ಮೊದಲು ಲೈವ್ ಬಗ್ಗೆ ಗೊತ್ತಿರಲಿಲ್ಲ. ಲೈವ್ ಮಾಡಿದ್ರೂ ಕೂಡ ವಾಚ್ ಅವರ್ ಕೌಂಟ್ ಆಗುತ್ತೆ ಅಂತೇಳಿ ಆಮೇಲೆ ಗೊತ್ತಾಯಿತು, ಓಕೆನಾ. ಹಾಗಾಗಿ ನಾನು ಲೈವ್ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲ ವಿಡಿಯೋ ಹಾಕ್ತಾ ಹೋದೆ. ನನಗೆ ಸುಮಾರಷ್ಟು ತುಂಬ ವೈರಲ್ ಆಗಿ ವಿಡಿಯೋ ಏನೋ ಕ್ಲಿಕ್ ಆಯಿತು, ಪ್ರಮೋಟ್ ಆಯಿತು ಅಂತ ಹೇಳಲ್ಲ. ಯಾಕೆಂದರೆ ಹೊಸ ಯೂಟ್ಯೂಬರ್ಸ್ ಅಲ್ವಾ, ಯೂಟ್ಯೂಬರ್ ಟೀಮ್ಗೂ ಕೂಡ ಟೈಮ್ ಬೇಕಾಗುತ್ತೆ. ನಾವೊಂದು ಯೂಟ್ಯೂಬ್ ಬಂದು 10-15 ವಿಡಿಯೋ ಹಾಕಿದ್ವಿ, ಸೊ ಇವ್ರನ್ನ ವೈರಲ್ ಮಾಡಿಬಿಡೋಣ, ಸಿಕ್ಕಾಪಟ್ಟೆ ವ್ಯೂಸ್ ಕೊಡೋಣ, ಜನ ಎಲ್ಲ ನೋಡೋ ಥರ ಮಾಡೋಣ ಅಂತ ಹೇಳಿ ಯಾರು ಕೂಡ ಅನ್ಕೊಳಲ್ಲ. ಯಾಕೆಂದರೆ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ, ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಕಂಪ್ನಿಗೆ ಆಗಿರ್ಬೋದು, ಮನೆಗೆ ಆಗಿರ್ಬೋದು, ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಹಾರ್ಡ್ ವರ್ಕ್ ಎಲ್ಲಿ ಮಾಡ್ತೀವೋ ಅದ್ರ ಪ್ರತಿಫಲನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಂದು ಆಪ್ಷನ್ ಬಂದ್ಬಿಟ್ಟು ಲೈವ್ ತಗೊಂಡೆ. ಲೈವಿಂದ ಹೇಗೆ ಅಂತ ಹೇಳಿದರೆ, ಇವಾಗ ನಾನು ಲೈವ್ ಮಾಡ್ತಿದ್ದೀನಿ ಅಂದರೆ 1 ಅವರ್ ನಾನು ಲೈವ್ ಮಾಡಿದೆ ಅಂತ ಹೇಳಿದರೆ ಆ 1 ಅವರ್ ಕೂಡ ನಮಗೆ ವಾಚ್ ಆಗುತ್ತೆ. ಯಾಕೆಂದರೆ ಇದು ಯೂಟ್ಯೂಬ್ ಟೀಮೇ ಬಿಟ್ಟಿರೋಂಥ ಆಪ್ಷನು. ವಾಚ್ ಅವರ್ನ ಇನ್ನೊಂದು ಮೆಥಡಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಲೈವ್ ಮಾಡಬೇಕು ಅಂತ. ಲೈವ್ ಮಾಡೋದಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇರ್ತಾರೆ. ಲೈವ್ ಹೇಗಪ್ಪ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ. ಲೈವ್ ಏನಪ್ಪ, ಅದಕ್ಕೆ ಆದಂಥ ಒಂದು ಮೋಟಿವೇಶನ್ ಸ್ಪೀಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇದು ನಾನು ಹೇಳ್ತಾ ಇರೋದು ಲೈವಿಂದ ಏನಂದರೆ 1 ಅವರ್ ನಾನು ಲೈವ್ ಮಾಡಿದೆ ಅಂದರೆ ಲೈವ್ ಹೇಗೆ ಮಾಡೋದು, ಲೈವಲ್ಲಿ ಏನು ಮಾತಾಡೋದು ಅಂತ ಕನ್ಫ್ಯೂಸ್ ಕೂಡ ಇರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ.
ಓಕೆನಾ. ಆ ಲೈವಲ್ಲಿ 1 ಅವರ್ ನಾನು ಮಾಡಿದೆ ಅಂತ ಹೇಳಿದರೆ ಆ ಒಂದು ಲೈವಿಗೆ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಗೊತ್ತಿರೋರಾಗಿರ್ಬೋದು, ಇನ್ನು ಹೊಸ ವ್ಯೂವರ್ಸ್ ಆಗಿರೋದು, ಆ ಲೈವಿಗೆ ಒಬ್ಬರು ನೀವು ಲೈವಲ್ಲಿ ಪೂರ್ತಿ ಲೈವ್ ಎಂಡ್ ಆಗೋವರೆಗೂ ಆ ಲೈವಲ್ಲಿ ಇದ್ರು ಅಂತ ಹೇಳಿದರೆ ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು, ಏನು ಕಂಟೆಂಟ್ ತೊಗೊಂಡಿರ್ತೀರಲ್ಲ ಲೈವಿಗೆ ಅಂತ ಕೆಲವೊಬ್ರು ತಗೋತಾರೆ, ಏನಾದರೂ ಕ್ವಶನ್ಸ್ ಕೇಳೋದಾಗಿರ್ಬೋದು, ನಾರ್ಮಲ್ಲಾಗಿ ಮಾತಾಡೋದಾಗಿರ್ಬೋದು, ಬೇರೆ ಬೇರೆ ಥರ ಲೈವ್ನ ಮಾಡ್ತಾರೆ. ಸೊ ಅದರಲ್ಲಿ 1 ಅವರ್ ನೀವು ಮಾಡಿದರೆ ಇನ್ನೊಂದು ನಿಮ್ಮ ಫ್ರೆಂಡ್ ಇನ್ನೊಂದು ಅವರ್ ಇದ್ರು ಅಂದರೆ 2 ಅವರ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು 4 ಜನ ಇತ್ತು ಅಂತ ಹೇಳಿದರೆ ಆ ಎಷ್ಟು ಜನ ಎಷ್ಟೊತ್ತು ಇರ್ತಾರಲ್ವ, 10 ನಿಮಿಷ ಇರ್ಬೋದು, 5 ನಿಮಿಷ ಇರ್ಬೋದು, 1/4 ಗಂಟೆ ಇರ್ಬೋದು, ಒಟ್ಟು ಎಷ್ಟೊತ್ತು ಇರ್ತಾರಲ್ವ, ನೀವು ಎಷ್ಟೊತ್ತು ಮಾಡ್ತೀರಾ ಪ್ಲಸ್ ಅವ್ರು ಎಷ್ಟೊತ್ತು ಇರ್ತಾರೆ ಅನ್ನೋದ್ರ ಮೇಲೆ ಲೈವಿಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲೂ ಕೂಡ ಅದು ವಾಚ್ ಅವರ್ ಹ್ಯಾಡ್ ಆಗುತ್ತೆ. ಆ ರೀತಿನೂ ಕೂಡ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬಹುದು. ಇನ್ನು ಆಪ್ಷನ್ ಬಂದ್ಬಿಟ್ಟು ಯಾವ್ದು ಹಾಕಬೇಕು, 4000 ವಾಚ್ ಅವರಿಗೆ ಇನ್ನೇನೇನು ಮಾಡ್ಬೋದು ಅಂತ ಹೇಳ್ಕೊಟ್ಟೆ ಅಲ್ವಾ. ಕೆಲವೊಬ್ರಿಗೆ ಈ ಲೈವಿಂದು ಯಾಕಪ್ಪ ಇದೇ ವಿಡಿಯೋದಾಗ ಹೇಳಿದೆ ಅಂತ ಹೇಳಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಮಾಡ್ಬೋದಾ, ಮಾಡೋದು ಬೇಡ ಅಂತೇಳಿ ಅದನ್ನು ಕೂಡ ಹೇಳ್ತೀನಿ. ಈ ಶಾರ್ಟ್ ವಿಡಿಯೋದಿಂದ ಬರುತ್ತಾ ಲಾಂಗ್ ವಿಡಿಯೋದಿಂದ ಬರುತ್ತಾ ಅನ್ನೋ ಒಂದು ವಿಡಿಯೋದಲ್ಲೇ ಈ ಲೈವ್ದ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಆಪ್ಷನ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ನಾನು ಹೇಳಿದ್ದು. ಆಲ್ರೆಡಿ ನಾನು ಚಾನಲ್ ಮಾಡಿ ಒಂದು 3 ಮಂತ್ಸ್ ಆಗಿತ್ತು. 3 ಮಂತ್ಸಿಂದನೂ ನಾವು ಕಂಟಿನ್ಯೂ ವಿಡಿಯೋ ಆಗ್ತಾ ಇದೆ. ಓಕೆ ಮೋಟಿವೇಶನ್ ಎಲ್ಲ ಮಿಕ್ಸ್ ಹಾಕಿದ್ರಿಂದ ಅಷ್ಟೊಂದೇನಲ್ಲ, ಕೆಲವೊಂದಕ್ಕೆ 100 200. ನಾನು ಅಷ್ಟು ಖುಷಿ ಯಾಕೆ ಅಂದರೆ ಸ್ಟಾರ್ಟಿಂಗ್ ನಾನು ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಗೊತ್ತಲ್ವಾ, ಆವಾಗ ಬರೀ ಒಂದು 5 ಜನ 6 ಜನ ನೋಡ್ತಾ ಇದ್ರು. ಅಯ್ಯೋ 5 ಜನ ನೋಡಿದ್ರು 6 ಜನ ನೋಡಿದ್ರು ಅನ್ನೋ ಖುಷಿಗೆ ಮತ್ತೆ 2 ವರ್ಷ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡಿದ್ನಲ್ಲ, ಅವಾಗ 50 ಜನ 100 ಜನ 150 ಜನ 200 ಜನ ಈ ರೀತಿ ನನ್ನ ವೀಡಿಯೋಸ್ನೆಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವಾ, ಅವಾಗ ನನಗೆ ತುಂಬಾನೇ ಖುಷಿ ಆಯಿತು. ಯಾಕೆಂದರೆ ಇಷ್ಟೊಂದು ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲಿ ಯಾರು ಅರ್ಧ ನೋಡಿದ್ರು ಯಾರು ಪೂರ್ತಿ ನೋಡಿದ್ರು ನನಗಂತೂ ಅದು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗೂ ಈಗೂ ಮಾಡಿ ಅರ್ಧದಕ್ಕೆ ಬಂದಿದ್ದೆ ವಾಚ್ ಅವರ್ ಅರ್ಧ ಕಂಪ್ಲೀಟ್ ಆದಮೇಲೆ ಸೊ ನನಗೆ ಆದಂತಹ ಕೆಲವೊಬ್ಬರು ಹೇಳಿದರು ಲೈವಿಂದ ವಾಚ್ ಅವರ್ ಬರುತ್ತಾ ಅಂತ ಕೇಳಿದಾಗ ಇಲ್ಲ ಅದು ಇದು ರೀಸನ್ ಹೇಳಿದ್ರು. ಕೆಲವೊಬ್ಬರು ಲೈವ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಆಮೇಲೆ ಕೆಲವೊಬ್ರು ಬರುತ್ತೆ ಅಂದರು, ಕೆಲವೊಬ್ರು ಬರೋದಿಲ್ಲ ಅಂದರು, ಕೆಲವೊಬ್ರು ಇನ್ನೊಂದೇನೋ ಸುಳ್ಳು ಹೇಳಿದರು, ಕೆಲವೊಂದು ಇನ್ನೊಂದೇನೋ ಹೇಳಿದ್ರು. ಲೈವ್ ಓಕೆ ಬಟ್ ಕೆಲವೊಂದು ಲೈವಿಂದ ಏನಂದರೆ ಹೇಳೋದಕ್ಕಾಗೋದಿಲ್ಲ ಬಿಡಿ. ಕೆಲವೊಂದು ಏನೋ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ತುಂಬ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಎದ್ರಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ. ಎಲ್ಲೇ ಇದ್ರೂ ನಾವು ಜೀವನದಲ್ಲಿ ಎಲ್ಲದನ್ನು ಫೇಸ್ ಮಾಡಲೇಬೇಕು. ಇವಾಗ ನಾವು ಯೂಟ್ಯೂಬ್ಗೆ ನಾವು ಬಂದಿದ್ದೀವಿ, ವಿಡಿಯೋ ಮಾಡಬೇಕು, ಇದರಲ್ಲಿ ಏನೋ ಸಕ್ಸಸ್ ಕಾಣಬೇಕು ಅಂತ ಹೇಳಿದ್ರೆ ನಾವು ಎಲ್ಲದನ್ನು ಫೇಸ್ ಮಾಡಬೇಕು. ಹಾಗಾಗಿ ನಾನು ಲೈವ್ ಕೂಡ ಆಪ್ಷನಲ್ ಆಗಿ ತಗೊಂಡು ನಾನು ಲೈವ್ ಮಾಡಿದ ತಕ್ಷಣ ಜನ ಬರ್ತಾರೆ, ಲೈವ್ ಮಾಡಿದ ತಕ್ಷಣ ವೈರಲ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ನನ್ನ ಬ್ಯೂಟಿನೇ ಆಗಿರ್ಬೋದು, ನನ್ನ ಮಾತೇ ಆಗಿರ್ಬೋದು, ಏನೇ ಆಗಿರ್ಬೋದು, ಯೂಟ್ಯೂಬ್ ನನ್ನ ಲೈವ್ನು ಕೂಡ ವೈರಲ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಕ್ವಾಲಿಟೀಸು ನನ್ನಲ್ಲಿರಬೇಕು, ಹಾರ್ಡ್ ಎಫರ್ಟ್ ಇರಬೇಕು. ಮೀನ್ಸ್ ಅದಕ್ಕೆ ಕನ್ಸಿಸ್ಟೆನ್ಸಿ ಅಲ್ಲೂ ಕೂಡ ಮೇಂಟೈನ್ ಮಾಡಬೇಕು. ಓಕೆನಾ. ಇತ್ತೀಚೆಗೆ ನಾನು ಲೈವ್ ಮಾಡ್ತಾ ಇದ್ದೀನಿ ಒಂದು 4-5 ದಿನದಿಂದ, ಬರ್ತಾ ಇಲ್ಲ ಜನ. ಯಾಕೆಂದ್ರೆ ನಾನು ತುಂಬಾ ದಿನ ಆಯ್ತು ಲೈವೇ ಬಿಟ್ಬಿಟ್ಟಿದ್ದೆ. ಸೊ ವಾಚ್ ಅವರ್ ಕಂಪ್ಲೀಟ್ ಆಯ್ತಲ್ಲ ಏನಕ್ಕೆ ಅಂತ ಬಿಟ್ಬಿಟ್ಟೆ. ಸೊ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕೆ ಕಂಟಿನ್ಯೂ ಮಾನಿಟೈಸೇಷನ್ ಆದ್ಮೇಲೆ ಮಾತ್ರ ಲೈವ್ ಮಾಡಬೇಕು ಅಂತಲೂ ಕೂಡ ಅದನ್ನು ಹೇಳ್ತೀನಿ. ಓಕೆನಾ. ಆವಾಗ ಲೈವ್ನ ಕಂಟಿನ್ಯೂ ಆಗಿ ಒಂದು 3 ಮಂತ್ಸ್ ನಾನು ಮಾಡ್ತಾ ಇದ್ದೆ. ಒಂದು ಫಿಕ್ಸ್ ಟೈಮ್ ಅಂದರೆ ನನಗೆ ಆದಂತಹ ಟೈಮ್ ಮಾಡಿಕೊಂಡು, ನನಗೆ ನನ್ನ ಮಗಳಿರೋದ್ರಿಂದ ಅವಳು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು, ಹಸ್ಬೆಂಡ್ನ ಆಫೀಸಿಗೆಲ್ಲ ಕಳಿಸ್ಬಿಟ್ಟು, ನನ್ನ ಮನೆ ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಆಗಿ ಒಂದು ಫಿಕ್ಸ್ ಟೈಮ್ ಅಂತ ನಾನು ಮಾಡಿಕೊಂಡು ಆ ಫಿಕ್ಸ್ ಟೈಮಲ್ಲೇ ನಾವು ಲೈವ್ ಮಾಡಬೇಕು. ಯಾಕೆಂದರೆ ಯೂಟ್ಯೂಬ್ ಟೀಮ್ಗೂ ಕನ್ಫ್ಯೂಸ್ ಆಗಬಾರ್ದು, ಇವ್ರು ಯಾವಾಗ ವಿಡಿಯೋ ಮಾಡ್ತಾರೆ ಅಂತ ಲೈವ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಒಂದು ಫಿಕ್ಸ್ ಟೈಮ್ ಮಾಡಿಬಿಟ್ಟು ಆ ಫಿಕ್ಸ್ ಟೈಮಲ್ಲೇ ನಾವು ಲೈವ್ ಮಾಡಿದರೆ ಖಂಡಿತ ಅದನ್ನು ಕೂಡ ಪ್ರಮೋಟ್ ಆಗುತ್ತೆ, ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸುಮಾರಷ್ಟು ಜನ ಕೇಳಿರ್ಬೋದು ಲೈವ್ ವೈರಲ್ ಆಗಕ್ಕೆ ಏನು ಮಾಡಿದ್ರು ಅಂತ. ಯಾಕೆಂದರೆ ನಾನು ಲೈವ್ ವೈರಲ್ ಆಗಿ ಒಂದು 1 ವೀಕಲ್ಲೇ ಅರ್ಧ ಇದ್ದಿದ್ದು ವಾಚ್ ಅವರು ಇನ್ನು 1 ವೀಕಲ್ಲೇ ಟೋಟಲಿ ಫುಲ್ಲು ಜಾಸ್ತಿನೇ ಆಗಿತ್ತು ವಾಚ್ ಅವರು. ಹೇಗೆ ಅಂತಲೂ ಕೇಳಿದ್ರು ನನಗೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಇನ್ನೊಂದು ವಿಡಿಯೋ ಮಾಡ್ತೀನಿ, ನಾನು ಏನೆಲ್ಲ ಫಾಲೋ ಮಾಡಿದೆ, ಹೇಗೆ ನನ್ನ ವಾಚ್ ಅವರ್ ಲೈವಿಂದ ಕಂಪ್ಲೀಟ್ ಆಯಿತು ಅಂತ. ಅದು ಸುಮಾರಷ್ಟು ದಿನದ ಪೆಂಡಿಂಗ್ ವಿಡಿಯೋ ಅದನ್ನು ಕೂಡ ನಾನು ಮಾಡ್ತೀನಿ ಖಂಡಿತ. ಓಕೆನಾ. ಲೈವ್ ಕೂಡ ಒಂದು ಆಪ್ಷನು. ಇನ್ನು ನಾನು ಹೇಳೋದು ಏನಪ್ಪ ಅಂತ ಹೇಳಿದರೆ ಶಾರ್ಟ್ ವಿಡಿಯೋ ಜೊತೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತಲ್ವಾ, ಶಾರ್ಟ್ ವಿಡಿಯೋ ಹಾಕಬೇಕೋ
ಲಾಂಗ್ ವಿಡಿಯೋ ಹಾಕಬೇಕು ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಲಾಂಗ್ ವಿಡಿಯೋನೇ ಹಾಕಿ. ವಾಚ್ ಅವರ್ ಬೇಕು, ಚಾನಲ್ ಗ್ರೋ ಆಗಬೇಕು ಅಂತ ಹೇಳಿದ್ರೆ, ಪ್ರಮೋಟ್ ಆಗಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ರಿ ಅದ್ರ ಜೊತೆ. ಹಾಗೇನೆ ಲಾಂಗ್ ವಿಡಿಯೋ ಹಾಕಿ. ಲಾಂಗ್ ವಿಡಿಯೋ ನಾನು ಹೇಳಿದೆ ಅಂತೇಳಿ 45 ನಿಮಿಷದಲ್ಲ ಹಾಕಕ್ಕೆ ಹೋಗ್ಬಿಡಿ. ನಿಮ್ಗೆ ಹೇಳಿದೆ ಮೊದಲಿನ ವಿಡಿಯೋದಲ್ಲಿ ಎಷ್ಟೆಷ್ಟು ನಿಮಿಷದ ಹಾಕಬೇಕು ಯಾಕೆ ಅಂತಲೂ ಕೂಡ. ದಯವಿಟ್ಟು ಲಾಂಗ್ ವಿಡಿಯೋನು ಕೂಡ ಮೇಯ್ನ್ ಆಗಿ ಲಾಂಗ್ ವಿಡಿಯೋ ಹಾಕಿ, ಓಕೆನಾ. ಶಾರ್ಟ್ಸಿಂದ ಏನು ಯೂಸು, ಲಾಂಗ್ ವಿಡಿಯೋದಿಂದ ಹೇಳಿದ್ದೀನಿ. ಅದ್ರ ಜೊತೆ ಹೊಸದಾಗಿ ಒಂದು ಲೈವ್ ಇಂದು ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ಇಷ್ಟ ಆಯ್ತಾ? ನಾನು ಇತ್ತೀಚೆಗೆ ಮಾಡ್ತಾ ಇರೋಂಥ ಒಂದು 3-4 ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಕೆಲವೊಬ್ರು ಕಮೆಂಟ್ಸ್ ಆ ರೀತಿ ಹಾಟ್ನೇ ಟಚ್ ಮಾಡಿಬಿಡ್ತಾ ಇದ್ದಾವೆ ನನಗೆ. ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ನನಗೆ ಒಂದು ಸ್ವಲ್ಪ ಏನೋ ನನಗೆ ಗೊತ್ತಿದ್ದೇನೆ ಹೇಳ್ಕೊಡ್ಬೇಕು ಅನ್ನೋದಷ್ಟೇ ಬಿಟ್ಟರೆ ಇನ್ನು ಯಾವ ಉದ್ದೇಶನೂ ಇಲ್ಲ. ಈ ವಿಡಿಯೋ ಕೂಡ ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಪ್ಪಿದ್ರೂ ಕೂಡ ಏನೋ ಬೇಜಾರಾಗೋ ಥರ ಮಾತಾಡಿದ್ರು ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿ. ಬೇಜಾರೇನಿಲ್ಲ, ನಾನು ಅದಕ್ಕಾಗಲ್ಲ. ಓಕೆ, ಮತ್ತೆ ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ಯಾರಿಗಾದ್ರೂ ಕನ್ಫ್ಯೂಸ್ ಇರೋರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್.